ಒಂದು ಕೆಲಸದ ಒತ್ತಡ ಅನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನು ಬಿಡೋದಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ವರ್ಕ್ ಪ್ರೆಷರ್ ಅನ್ನುವಂಥದ್ದು ಇರುತ್ತೆ, ಸ್ಟ್ರೆಸ್ ಅನ್ನುವಂಥದ್ದು ಇರುತ್ತೆ, ಡಿಪ್ರೆಷನ್ಗೆ ಹೋಗುವಂತಹ ವಿಚಾರಗಳು ಕೂಡ ನಾವು ಗಮನಿಸ್ತಾ ಇರಬಹುದು. ಪ್ರತಿಯೊಂದು ಕೆಲಸದ ಫೀಲ್ಡ್ಗಳಲ್ಲೂ ಈ ವರ್ಕ್ ಪ್ರೆಷರ್ ಅನ್ನುವಂಥದ್ದು, ಟಾರ್ಗೆಟ್ಗಳು ಅನ್ನುವಂಥದ್ದು ಇದ್ದೇ ಇರುತ್ತೆ. ಎಸ್ಪೆಷಲಿ IT BT ಗಳಲ್ಲಿ ಯಾಕಪ್ಪ ಅಂತಂದ್ರೆ ಈ ಮ್ಯಾನೇಜರ್ಸ್ಗಳು ಎಂಪ್ಲಾಯೀಸ್ಗಳಿಗೆ ಒಂದಷ್ಟು ಟಾರ್ಗೆಟ್ ಕೊಡ್ತಾರೆ. ಟಾರ್ಗೆಟ್ ರೀಚ್ ಆಗಿಲ್ಲ ಅಂತಂದ್ರೆ ಹರಾಸ್ ಮಾಡ್ತಾರೆ, ಮೆಂಟಲಿ ಡಿಸ್ಟರ್ಬ್ ಆಗ್ತಾರೆ ಎಂಪ್ಲಾಯೀಸ್ಗಳು. ಆ ಸಂದರ್ಭದಲ್ಲಿ ಸುಸೈಡ್ ಮಾಡಿರುವಂತಹ ಎಕ್ಸಾಂಪಲ್ಗಳನ್ನ ನಾವು ನೋಡಿರ್ತೀವಿ. ಆದ್ರೆ ಅಮೆರಿಕದಲ್ಲಿ ಒಂದು ವಿಚಿತ್ರ ಘಟನೆ ನಡೆದಿದೆ. ಏನಪ್ಪಾ ಅಂತಂದ್ರೆ ಅಮೆರಿಕದ ಮೆಕ್ಡೊನಾಲ್ಡ್ಸ್ ನ ಔಟ್ಲೆಟ್ ನ ಒಬ್ಳು ಮಹಿಳೆ ಯುವತಿ ಏನಿದ್ದಾಳೆ, ಎಂಪ್ಲಾಯಿ, ಆಕೆ ಮ್ಯಾನೇಜರ್ಗೆ 15 ಬಾರಿ ಚುಚ್ಚಿ ಕೊಲೆ ಮಾಡಿದಾಳೆ. ಕಾರಣ ಏನಪ್ಪಾ ಅಂತಂದ್ರೆ ಆತ ನನಗೆ ಮಾನಸಿಕ ಕಿರುಕುಳ ಕೊಡ್ತಿದ್ದ ಅಂತ. ಹೌದು, ಅಮೆರಿಕದ ಮಿಚಿಗನ್ ನಲ್ಲಿರುವಂತಹ ಮೆಕ್ಡೊನಾಲ್ಡ್ ಔಟ್ಲೆಟ್ ನಲ್ಲಿ ಇರುವಂತಹ ಅಫಿನಿ ಮೊಹಮ್ಮದ್ ಅನ್ನುವಂತಹ 26 ವರ್ಷದ ಯುವತಿ ಏನಿದ್ದಾಳೆ, ಅಲ್ಲಿನ ಮ್ಯಾನೇಜರ್ ಜೆಫ್ನಿ ಹ್ಯಾರಿಸನ್ 39 ವರ್ಷದ ವ್ಯಕ್ತಿಯನ್ನ ಚುಚ್ಚಿ ಕೊಲೆ ಮಾಡಿದಾಳೆ. ಕಾರಣ ಏನಪ್ಪಾ ಅಂತಂದ್ರೆ ವರ್ಕ್ ಪ್ರೆಷರ್ ಕೊಟ್ಟಿದ್ದ ಅನ್ನುವಂತಹ ವಿಚಾರಕ್ಕೆ.